ಸ್ವಾಮಿ ದ್ವಾರಕಾ ನಗರದ ದ್ವಾರಕಾ ನಗರದ ಸಿರಿದೇವಿಯು ನೀನೇ ಈ ಮುರಗರ
ಮುಖಭಂಗಿಯು ನನ್ನಿಂದೇನಾದರೂ ಅಪರಾಧವಾಯಿತೆ? 16,000 ಗೋಪಿಕಾ ಸ್ತ್ರೀಯರೊಡನೆ ನಲಿದು ನೀಲಾಂಬರಧಾರಿಯಾಗಿರುವಿ. ಇಂತಹ ಸಮಯದಲ್ಲಿ ಇದೇಕೆ ಇಂತಹ ಮುಖಭಂಗಿ? ಅದು ಅಲ್ಲದೆ ಅಗ್ರಜನಾದ ಪಾರ್ಥಸ್ವಾಮಿ ಬಂದು ಹೋದ ಮೇಲೆ ವಿಚಾರವೇನಾಯಿತು ಸ್ವಾಮಿ? ನಿಮಗೆ ಸಂತೋಷದ ಚಿಂತೆಯೋ ಅಥವಾ ಸಮರದ ಚಿಂತೆಯೋ ನನ್ನೊಡನೆ ಹೇಳಿ. ಈ ಜಗದೋದ್ಧಾರಕನಾಗಿ ನಾನಿರುವಾಗ ನಿನಗೆ ಅದರ ಚಿಂತೆ ಏಕೆ ದೇವಿ? ರುಕ್ಮಿಣಿ, ಹೇಳು ಕೇಳು. ಭ್ರಮೆಯಾನಂದವೇ ಲೋಕ, ಭ್ರಮೆಯಾನಂದವೇ ಲೋಕ, ವಹಿಸುವ ಜನರ ತುಳಿಯುವೆ ದಯೆಯಲ್ಲಿ, ವಧಿಸಿದ ಜನರ ಈ ಭಯವೇ ಶಿಷ್ಟರ ಪರಿಪಾಲನೆಗಾಗಿ ನಾನು ಈ ಭೂಮಿಯಲ್ಲಿ ಜನ್ಮವೆತ್ತಿರುವೆನು. ರುಕ್ಮಿಣಿ, ನನ್ನ ಮಹಿಮೆಗಳು ಅಪಾರ. ವಿಧಿಯ ಬರಹಕ್ಕೆ ಸರಿಯಾಗಿ ಪುನರಪಿ ಜನನ ಪುನರಪಿ ಮರಣ ಎಂಬಂತೆ ಭೃಗು ಮಹರ್ಷಿಯ ಪತ್ನಿಯಾದ ವಾರುಣಿ ದೇವಿಯ ಶಾಪಕ್ಕೋಸ್ಕರವಾಗಿ ನಾನು ಈ ಭೂಮಿಯಲ್ಲಿ ದಶಾವತಾರವನ್ನು ಎತ್ತಿರುವೆನು. ರುಕ್ಮಿಣಿ, ನನ್ನ ಪ್ರಾಣಸಕರಾದ ಆ ಪಾಂಡವರ ಚಿಂತೆ ಇಲ್ಲದೆ ನನಗೆ ಮತ್ತೆ ಬೇರೆ ಯಾವ ಚಿಂತೆ ಇದೆ ದೇವಿ?
ಹಾಗಾದರೆ ಸ್ವಾಮಿ, ರುಕ್ಮಿಣಿ, ಕಪಟ ನಾಟಕ ಸೂತ್ರಧಾರಿ, ಜಗನ್ನಾಟಕ ಸೂತ್ರಧಾರಿಯಾದ ನಿಮಗೆ ಯಾರಿಂದ ತಾನೇ ಏನು ಹೇಳಲು ಸಾಧ್ಯವಾದೀತು? ಅದು ಅಲ್ಲದೆ ಶಂಖಚಕ್ರಗದ ಶೋಭಿತನಾದ ನಿಮ್ಮ ಲೀಲೆಯನ್ನು ಯಾರಿಂದ ತಾನೇ ವರ್ಣಿಸಲು ಸಾಧ್ಯ? ಅದಿರಲಿ, ಅಗ್ರಜನು ಪಿತೃದರ್ಪಣ ಮಾಡಿದ ಮೇಲೆ ದಯಮಾಡಿ ನನ್ನ ಅಣ್ಣನ ಮನೆಗೆ ನನ್ನನ್ನು ಸಹ ಕರೆದುಕೊಂಡು ಹೋಗು ಸ್ವಾಮಿ. ದೇವಿ, ನೀನು ಮಾತಿನಲ್ಲಿ ಬಹಳ ಚತುರ. ನಿನ್ನ ಅಗ್ರಜನ ಮನೆಗೆ ಬರಲು ನಿನಗೆ ಅನುಮಾನವೇ ದೇವಿ? ಸ್ವಾಮಿ, ರುಕ್ಮಿಣಿ, ನೀನೀಗಲೇ ತರ್ಪಣ ಕಾರ್ಯಕ್ಕೆ ಬರಲು ಸಿದ್ಧಳಾಗು ದೇವಿ. ಆಹಾ ರುಕ್ಮಿಣಿ, ಸ್ವಾಮಿ, ಅದೋ ನೋಡು, ನನ್ನನ್ನು ನೋಡುವ ಸಲುವಾಗಿ ನನ್ನ ಅಗ್ರಜನಾದ ಬಲರಾಮದೇವನು ಇತ್ತಲೇ ಬರುತ್ತಿರುವನು. ಸ್ವಾಮಿ, ನೀನು ಕ್ಷಣಕಾಲ ಮರೆಯಾಗು ದೇವಿ. ಆಹಾ, ನನ್ನ ಅಣ್ಣನ ವಿಚಾರವನ್ನು ತಿಳಿದು ಪುನಃ ನಿನ್ನನ್ನು ಕಾಣುವೆನು. ಆಗಬಹುದು ದೇವಿ. ಕೃಷ್ಣ, ಕೃಷ್ಣ, ಅಣ್ಣ, ಅಗ್ರಜನಿಗೆ ವಂದಿಸುವೆನು. ನಿನಗೆ ಮಂಗಳವಾಗಲಿ ಕೃಷ್ಣ. ಅಣ್ಣ, ಈ ಪೀಠವನ್ನು ಪರಿಗ್ರಹಿಸು. ಹಾಗೆ ಆಗಲಿ ಕೃಷ್ಣ. ಅಣ್ಣ, ಅಣ್ಣ, ಕೃಷ್ಣ, ಇದೇನು ನಿನ್ನ ಅಪರೂಪದ ದರ್ಶನವು ಇಂದು ದ್ವಾರಕೆಗೆ ದಯಮಾಡಿಸಲು ಕಾರಣವೇನು ಅಣ್ಣ? ಅಣ್ಣ, ಕೃಷ್ಣ, ನಿನ್ನ ಮುಖದಲ್ಲಿ ನಗುವನ್ನು ನಲಿಸಿಕೊಂಡು ಇಲ್ಲಿಗೆ ಬಂದ ಕಾರಣವೇನು? ನೀನು ಬಂದದ್ದು ಬಹು ಜನ್ಮಗಳ ಪುಣ್ಯವೇ ಸರಿ ಅಣ್ಣ. ಕೃಷ್ಣ, ನಿನ್ನ ಆಸ್ಥಾನದಲ್ಲಿ ಸಕಲ ಪ್ರಜೆಗಳು, ಅತ್ತಿಗೆಯವರು ಮತ್ತು ನೀನು ಎಲ್ಲರೂ ಸೌಖ್ಯವಾಗಿರುವಿರಾ? ಮೊದಲು ಅದನ್ನು ತಿಳಿಸು ಅಣ್ಣ. ಕೃಷ್ಣ, ಅಣ್ಣ. ಎಲ್ಲರೂ ಕುಶಲದಿಂದಿರುವರು. ನಾನು ಇಲ್ಲಿಗೆ ಬಂದ ವಿಚಾರವೇನೆಂದರೆ, ಸೌರಾಷ್ಟ್ರ ನಗರದಲ್ಲಿ ಕಾಶಿರಾಜನ ಪುತ್ರಿಯಾದ ಹೇಮಾವತಿಯ ಸ್ವಯಂವರವು ನಡೆಯುವುದು. ಆ ವಿವಾಹದ ಮಹೋತ್ಸವಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗಲು ನಾನಿಲ್ಲಿಗೆ ಬಂದಿರುವೆನು ಕೃಷ್ಣ. ಸಹೋದರ, ನಾವಿಬ್ಬರು ಆ ವಿವಾಹದ ಮಹೋತ್ಸವಕ್ಕೆ ಹೋಗೋಣ ನಡೆ ಕೃಷ್ಣ. ಅಣ್ಣ, ಬಹಳ ಸಂತೋಷ. ನಿನ್ನ ಇಷ್ಟವಿದ್ದಂತಾಗಲಿ. ಆದರೆ ಇದರಲ್ಲಿ ಒಂದು ಮಾತು ಇರುವುದು ಅಣ್ಣ. ಏನದು ಕೃಷ್ಣ? ಆ ಸ್ವಯಂವರಕ್ಕೆ ದುರ್ಯೋಧನ, ಜರಾಸಂಧ, ಶಿಶುಪಾಲ, ದಂತವಕ್ರ ಮುಂತಾದ ದಾನವರು ಬರುವರು ಅಣ್ಣ. ಕೃಷ್ಣ, ಅವರು ಕಾಲ ಕಾಲಕ್ಕೂ ನಮ್ಮ ಕಡು ವೈರಿಗಳು ಅಣ್ಣ. ಕೃಷ್ಣ, ನೀನು ಮೊದಲೇ ಕೋಪಿಷ್ಟನು. ಆ ಸ್ವಯಂವರದಲ್ಲಿ ನಿನ್ನ ಕೋಪವನ್ನು ಶಮನ ಮಾಡಿಕೊಂಡು ಸ್ವಯಂವರ ಕಾರ್ಯವನ್ನು ನಡೆಸಿಕೊಡು ಅಣ್ಣ. ನಾನು ಈ ದಿನವೇ ಹಸ್ತಿನಾಪುರಕ್ಕೆ ಹೋಗಿ ಪಾಂಡುರಾಜೇಂದ್ರನ ತಂದೆಯಾದ ಪಾಂಡುರಾಜನ ಪಿತೃತರ್ಪವನ್ನು ಮುಗಿಸಿಕೊಂಡು ನಾನು ನನ್ನ ಪ್ರಾಣಸಖರಾದ ಭೀಮಾರ್ಜುನರನ್ನು ಕರೆದುಕೊಂಡು ನಾನು ಅಲ್ಲಿಗೆ ಬರುವೆನು. ನೀನು ನಡೆ ಅಣ್ಣ. ಹಾಗೆ ಆಗಲಿ ಕೃಷ್ಣ. ಕೃಷ್ಣ, ಅಣ್ಣ, ಈ ವಿವಾಹದ ವಿಚಾರದಲ್ಲಿ ನೀನು ಹಿಮ್ಮುಖನಾಗಬೇಡ. ಹಾಗೆ ಆಗಲಿ. ನಾನಿನ್ನು ಬರುವೆನು. ಜಯವಾಗಲಿ ಯದುಪತಿ, ಜಯವಾಗಲಿ. ಶಕುನಿ, ಯದುಪತಿ, ಇದೇನು ಅಪರೂಪಕ್ಕೋಸ್ಕರ ನೀನು ಈ ನನ್ನ ದ್ವಾರಕೆಗೆ ಬರಲು ಕಾರಣವೇನು ಶಕುನಿ? ಯದುಪತಿ, ನನ್ನ ವಿಷಯವೂ ಹಾಗಿರಲಿ. ಮಸಿಯ ವಸ್ತ್ರದಲ್ಲಿ ಮಾಣಿಕ್ಯವನ್ನು ಕಟ್ಟಿ ಬಿಸಾಡಿದಂತೆ ಮಾಡಿದಲ್ಲ ದೇವ, ಇದು ಯಾವ ಧರ್ಮ? ಕುರು ಸಮುದ್ರವು ಉಕ್ಕಿ ಜಗಮಗಿಸಿದರೂ ನೀನು ನೋಡಿ ಕಣ್ಣು ಮುಚ್ಚಿ ಅಂಧಕನಂತಿರುವುದು ಧರ್ಮವೇ? ಯದುಪತಿ, ಶಕುನಿ, ನೀನು ಭರವಸೆ ಕೊಟ್ಟರೆ ನನ್ನ ಸಂಜೀವಿನಿ ಎಂಬ ಕುತಂತ್ರದಿಂದ ಆ ಕೌರವರಿಗೆ ಮದವೆಂಬ ಮನಸ್ಸಿಗೆ ಹೆಚ್ಚಿಸುವ ದೇವ. ಕಳಿಂಗಾಧಿಪತಿ ಯದುಪತಿ, ನೀನು ಚಿಂತಿಸದಿರು. ಅಸ್ತ್ರಧಾರಣದಲ್ಲಿ ಅಸ್ತ್ರ ಪ್ರಯೋಗಕ್ಕೂ ಅವಕಾಶವಿಲ್ಲದಂತೆ ಮಾಡುತ್ತಿರುವೆನು ನೋಡು ಶಕುನಿ. ನಿನ್ನ ತತ್ವದ ಮೊದಲ ಬೆಂಬಲವನ್ನು ನನಗೆ ನೀಡಿದರೆ ಮುಂದಿನ ವಿಚಾರವನ್ನು ನನಗೆ ಬಿಡು ಶಕುನಿ. ಯದುಪತಿ, ಈ ಯುದ್ಧದ ಪ್ರಥಮ ಮಂಗಳವು ನಿನ್ನ ಕೈಯಲ್ಲಿದೆ. ನೀನು ನನ್ನ ಬೆಂಬಲಕ್ಕೆ ನಿಂತೆ ಆದರೆ ಆ ಮುಂದೆ ಬರುವ ಕುರುಕ್ಷೇತ್ರದ ಯುದ್ಧದ ವಿನಾಶದ ಹಂತವನ್ನು ನಾನು ನಿರ್ಧರಿಸುವೆನು. ನೀನು ಚಿಂತಿಸಬೇಡ ಶಕುನಿ. ಯದುಪತಿ, ಕಲ್ಲಿನ ಮರೆಯಲ್ಲಿ ಕಪ್ಪೆಗಳು ಕಣ್ಮುಚ್ಚಿ ಕುಳಿತಂತೆ ನನ್ನನ್ನು ಕೂರಿಸಬೇಡ. ನನ್ನ ಬಂಧುಗಳ ಸಂಕಟದಿಂದ ಬಿಟ್ಟ ಕಣ್ಣೀರು ಕಾಲವಳೆಯಾಗಿ ಹರಿಯುವುದನ್ನು ನೀನು ಮರೆತೆಯ ಮಾಧವ. ಯದುಪತಿ, ನೀನು ಭರವಸೆ ಕೊಟ್ಟರೆ ನನ್ನ ಕುತಂತ್ರ
ಉರಿಯನ್ನು ಆ ಕೌರವರಿಗೆ ಮದವೆಂಬ ಮನಸ್ಸಿಗೆ ಹಚ್ಚಿಸುವನು ದೇವ. ಶಕುನಿ, ಯದುಪತಿ, ಶಕುನಿ, ನಿನ್ನ ತಂತ್ರವೆಂಬ ನೀರಿನಲ್ಲಿ ನನ್ನ ಪ್ರತಿತಂತ್ರವೆಂಬ ದೋಣಿಯು ಸಾಗಿದಡ ಸೇರಲೇಬೇಕು. ಆಗ ನಾವಿಬ್ಬರು ಒಂದಾದ ಮೇಲೆ ಆ ಕುರುನಾರಿಯರ ಆರ್ತನಾರ್ದ ಕೂಗು ಮುಗಿದು ಮುಟ್ಟಲೇಬೇಕು. ಆಗಲ್ಲವೇ ನಿನ್ನ ಸಹೋದರರ ಸಾವಿಗೆ ಸಾರ್ಥಕತೆ ದೊರಕುವುದು. ನಿನ್ನ ಒಡಲಲ್ಲಿ ಅಡಗಿರುವ ದ್ವೇಷಾಗ್ನಿಗೆ ಸಮಾಧಾನವು ದೊರಕುವುದು. ನೀನು ಚಿಂತಿಸಬೇಡ ಶಕುನಿ, ಧೈರ್ಯದಿಂದ ಹೋಗಿ ಬಾ. ಹಾಯಾಗಲಿ ಯದುಪತಿ, ನಾನಿನ್ನು ಬರುವೆನು. ಸ್ವಾಮಿ, ಅಣ್ಣನು ದಯಮಾಡಿಸಿದ್ದರೆ. ಅಹುದು ರುಕ್ಮಿಣಿ. ರುಕ್ಮಿಣಿ, ಸ್ವಾಮಿ, ಸೌರಾಷ್ಟ್ರ ನಗರದ ಪುತ್ರಿಯಾದ ಹೇಮಾವತಿಯ ಸ್ವಯಂವರವು ಏರ್ಪಟ್ಟಿರುವುದು. ಅಣ್ಣನಾದ ಬಲರಾಮ ದೇವನು ನನ್ನನ್ನು ಆ ಸ್ವಯಂವರಕ್ಕೆ ಕರೆಯಲು ಬಂದಿದ್ದನು. ದೇವಿ, ಸ್ವಾಮಿ, ನಾನು ಈಗಲೇ ಹಸ್ತಿನಾವತಿಗೆ ಹೋಗಿ ಪಿತೃತರ್ಪಣ ಕಾರ್ಯವನ್ನು ಮುಗಿಸಿಕೊಂಡು ಸ್ವಯಂವರಕ್ಕೆ ಹೋಗಿ ಬರುವೆನು. ಅಲ್ಲಿಯವರೆಗೂ ನೀನು ದ್ವಾರಕೆಯಲ್ಲಿ ಕ್ಷೇಮದಿಂದಿರು ದೇವಿ. ಆಗಬಹುದು ದೇವ. ಪ್ರಿಯಾ, ಬಾ ಪ್ರಿಯೆ, ಬಾ ಬೇಗ ಬಾ. ಬಾ ಪ್ರಿಯೆ, ಬಾ ಬೇಗ ಬಾ. ಬಾ ಪ್ರಿಯೆ, ಬಾ ಬೇಗ ಬಾ. ಬಾ ಪ್ರಿಯೆ, ಬಾ
ಪ್ರಿಯಾ ಬಾರ ಪ್ರಿಯತಮ ಸಖಬಾರ ಪ್ರಿಯತಮ ಚಂದಾರ ಸರ್ವಕಾರ ಕಣ್ಣಾಸೆ ತುಂಬಿದಾರ ಚಂದಾರ ಸರ್ವಕಾರ ಕಣ್ಣಾಸೆ ತುಂಬಿದಾರ ವಿನೋದ ನಾನೇನು ಬರಲಿ ಮನೆ ಅಲ್ಲವೇ ನಾನೇನು ಬರಲಿ ಮರೆಯಾದ ಮದ ಮೂಜಗವೀರರೇ ವಾಸಿಪೆ ನಿಮ್ಮೋನು ಯೋಜನೆ ಮೂಜಗವೀರರೇ ವಾಸಿಪೆ ನಿಮ್ಮೋನು ಯೋಜನೆ ಜನಕಗೆ ತರ್ಪಣ ವಿತರಿಸಿ ನಾವುಗಳು ಜನಕಗೆ ತರ್ಪಣ ವಿತರಿಸಿ ನಾವುಗಳು ತಳೆಯುವ ಶಾಂತಿಯ ತಳೆಯುವ ಶಾಂತಿಯ ಮೂಜಗವೀರರೇ ವಾಸಿಪೆ ಸಹೋದರರೇ, ಅರ್ಪಣ ಕಾರ್ಯಕ್ಕೆ ಸಕಲವು ಸಿದ್ಧವಾಗಿರುವುದು. ಪರಮಾತ್ಮನು ಇನ್ನು ಬಾರಲೇ ಇಲ್ಲವಲ್ಲ. ಏನು ಮಾಡಲಿ? ನಮ್ಮ ತಂದೆಗೆ ಜನ್ಮ ವೈದಿಕವನ್ನು ಮಾಡುವುದು ಯಾವ ಕಾಲಕ್ಕೆ? ಏನು ಮಾಡಲಿ ಸಹೋದರರೇ? ಅಗ್ರಜ ಭೀಮಸೇನ, ಶ್ರೀಕೃಷ್ಣ ಕರುಣೆ ಎಂದಿದ್ದರೆ ಸಾಕು. ಆ ಹರಿಯು ನಮ್ಮನ್ನು ಬಿಟ್ಟು ಎಲ್ಲಿ ತಾನೇ ಹೋಗುವನು? ಅಗ್ರಜ, ಭೀಮಸೇನ, ದುರಿತದಿಂದ ಕಾರ್ಯವನ್ನು ನಡೆಸು. ಶ್ರೀಕೃಷ್ಣ ಪರಮಾತ್ಮನು ಒಂದೇ ಬರುವನು. ಅಗ್ರಜ, ಅರ್ಜುನ, ಜನನಿ ಜನ್ಮ ಸೌಖ್ಯಂ ಪದವಿ ಪೂರ್ವ ಅಂದ ಹಾಗೆ ಜನನಿಯು ತನ್ನ ಮಕ್ಕಳನ್ನು ಆಧರಿಸುವಂತೆ ನಮ್ಮನ್ನು ರಕ್ಷಿಸಲು ಪರಮಾತ್ಮನಿರುವಾಗ ನಾವು ಭಯಪಡುವುದೇಕೆ? ಎಲ್ಲರೂ ಒಂದು ಸಾರಿ ಧ್ಯಾನಿಸೋಣ. ಪರಮಾತ್ಮನು ಬಂದೇ ಬರುವನು. ಹಾಗೇ ಆಗಲಿ ಸಹೋದರ. ಪರಮಾತ್ಮ ಲಕ್ಷ್ಮೀ ರಮಣ ಹಣುರೇಣು ತೃಣಾಕಾಶಾದಿಗಳಿಗೂ ಪರಿವ್ಯಾಪಿಸಿಕೊಂಡಿರುವ ಪರಂಧಾಮ ಪಾವನ ಮೂರ್ತಿ, ಬೇಗ ಬಂದು ಈ ನಿನ್ನ ಭಕ್ತರನ್ನು ಉದ್ಧರಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವನು ಪರಮಾತ್ಮ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಮಾಧವ ನಿತ್ಯ ಕಲ್ಯಾಣ
ಪರಮಾತ್ಮನ ಪಾದಗಳಿಗೆ ಭಕ್ತ ಶಿರೋಮಣಿಗಳೇ, ನಿಮಗೆ ಮಂಗಳವಾಗಲಿ ಮೇಲೆ ಏರಿರಿ. ಧರ್ಮನಂದನ, ಪರಮಾತ್ಮ ಪರಮಾತ್ಮ ತರ್ಪಣ ಕಾರ್ಯಕ್ಕೆ ಸಕಲವೂ ಸಿದ್ಧವಾಗಿದೆ. ಈ ನಿಮ್ಮ ಅಮೃತ ಹಸ್ತಗಳಿಂದ ಈ ಪೂಜಾ ಫಲಗಳನ್ನು ನಡೆಸಬೇಕೆಂದು ಇದೋ ಬೇಡಿಕೊಳ್ಳುವೆನು ಪರಮಾತ್ಮ. ಧರ್ಮನಂದನ, ಪರಮಾತ್ಮ ಏಕಚಿತ್ತ ಮನೋಭಾವದಿಂದ ನೀವು ತರ್ಪಣ ಶಾಸ್ತ್ರವನ್ನು ಮುಗಿಸಿರಿ. ನಾನು ನಿಮ್ಮನ್ನು ಆಶೀರ್ವದಿಸುವೆನು. ಹಾಗೇ ಆಗಲಿ ಪರಮಾತ್ಮ. ಪರಮಾತ್ಮ ಪರಮಾತ್ಮ ತರ್ಪಣ ಕಾರ್ಯವು ಮುಗಿದು ಹೋಯಿತು. ಮುಂದಿನ ವಿಚಾರವೇನು ಪರಮಾತ್ಮ? ಧರ್ಮನಂದನ, ಪರಮಾತ್ಮ ನೀನು ಹೇಳಿದಂತೆ ಈ ತರ್ಪಣ ಕಾರ್ಯವು ಮುಗಿದು ಹೋಯಿತು. ಆದರೆ ವೀರಾದಿ ವೀರರಾದ ನಿನ್ನ ಅನುಜರಾದ ಭೀಮಾರ್ಜುನರಿಂದ ಆಗಬೇಕಾದ ಒಂದು ಮುಖ್ಯ ಕೆಲಸವಿದೆ. ಆದುದರಿಂದ ಅವರನ್ನು ನೀನು ನನ್ನೊಡನೆ ಕಳಿಸಿಕೊಡಬೇಕು ಕಂಡೆಯ. ಪರಮಾತ್ಮ ಧರ್ಮನಂದನ, ನನ್ನ ಬಲಭುಜ ಮತ್ತು ಎಡಭುಜದಂತೆ ಇರುವ ಈ ನನ್ನ ಸಹೋದರರನ್ನು ಕಳುಹಿಸಿದರೆ ಏನು ಅನಾಹುತವಾಗುವುದು ಕಾಣಿನಲ್ಲ ಪರಮಾತ್ಮ. ಧರ್ಮನಂದನ, ಪರಮಾತ್ಮ ವಾಸುದೇವ ಏತಕ್ಕೆ ಚಿಂತೆಯ ಮಸುತ ಭಯವನ್ನು ವಾಸುದೇವ ಏತಕ್ಕೆ ಚಿಂತೆಯ ಮಸುತ ಭಯವನ್ನು ಧರ್ಮದ ಪಾಂಡವರೈವರ ಪ್ರಾಣಗಳಿಗೆ ಪಾಂಡವರೈವರ ಪ್ರಾಣಗಳಿಗೆ ಪಂಚ ಪ್ರಾಣಗಳಿರುವೆ. ಪಂಚ ಪ್ರಾಣಗಳಿರುವೆ. ಕಳರನ್ನು ಓದಿಸಿ ಜಯವನ್ನು ಗಳಿಸಿ. ಕಳರನ್ನು ಓದಿಸಿ ಜಯವನ್ನು ಗಳಿಸಿ. ನಿನ್ನಯ ಅನುಜರ ಕಳೆತರುವೆ. ನಿನ್ನಯ ಅನುಜರ ಕಳೆತರುವೆ. ಏತಕ್ಕೆ ಚಿಂತಿತೆ ಯಮಸುತ ಭಯವನ್ನು ಏತಕ್ಕೆ ಚಿಂತಿಸುವೆ. ಏತಕ್ಕೆ ಚಿಂತಿಸುವೆ. ಏತಕ್ಕೆ ಪರಮಾತ್ಮ ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ನಂಬಿರುವಾಗ ನಿನಗೆ ಅದರ ಚಿಂತೆ ಏಕೆ ಧರ್ಮಜ? ನೀನು ಚಿಂತೆ ಮಾಡದೆ ಅವರನ್ನು ನನ್ನೊಡನೆ ಕಳಿಸಿಕೊಡು. ಅಗ್ರಜ ಭಯವ ಬಿಡು ಅಗ್ರಜ, ಚಿಂತೆ ನಿನಗೆ ಏತಕ್ಕೆ? ಭಯವ ಬಿಡು ಅಗ್ರಜ, ಚಿಂತೆ ನಿನಗೆ ಏತಕ್ಕೆ? ಚಿಂತೆ ನಿನಗೆ ಏತಕ್ಕೆ? ಚಿಂತೆ ನಿನಗೆ ಏತಕ್ಕೆ? ವಾಸುದೇವ ಅಸಮತೂರನೆನಿಸಿ ಬರುವ ರಾಜ ತನ್ನೆಲ್ಲ ಅಗ್ರಜ ಅಸಮತೂರನೆನಿಸಿ ಬರುವ ರಾಜ ತನ್ನೆಲ್ಲ ಮದನದಲ್ಲಿ ಮದನದಲ್ಲಿ ಕರುಣಿಯೊಳ ಒರಿಸುವೆ. ಮದನದಲ್ಲಿ ಮದನದಲ್ಲಿ ಕರುಣಿಯೊಳ ಒರಿಸುವೆ. ಕರುಣಿಯೊಳ ಒರಿಸುವೆ. ಕರುಣಿಯೊಳ ಒರಿಸುವೆ. ಒರಿಸುವೆ ಒರಿಸುವೆ. ವಾಸುದೇವ ಭೀಮಸೇನ, ಅಗ್ರಜನ ಮಾತನ್ನು ಕೇಳಬೇಡ. ಅಗ್ರಜನು ಪರಮ ಎಂಬ ಪಾಶದಿಂದ ನಮ್ಮನ್ನು ಬಂಧಿಸಿರುವನು.
ವಾಸುದೇವ, ಅಂತಹ ಕಾರ್ಯವೇನಿರುವುದು? ತಡೆ ವಾಸುದೇವ, ನಾವು ಬರಬೇಕು. ಪರಮಾತ್ಮ, ಅರ್ಜುನ, ನಿಮ್ಮ ಕರುಣ ಕಟಾಕ್ಷ ಹೊಂದಿದ್ದರೆ ಸಾಕು. ನಡೆ ಪರಮಾತ್ಮ, ನಾನು ನಿಮ್ಮ ಜೊತೆಯಲ್ಲೇ ಬರುವೆನು. ಧರ್ಮನಂದನ, ಪರಮಾತ್ಮ ಈಗ ಏನು ಹೇಳಿದೆ? ಪರಮಾತ್ಮ, ನನ್ನ ಸಹೋದರರು ಹೇಳಿದ ಮೇಲೆ ತಮ್ಮ ಆಜ್ಞೆಯ ಹೊರತಾಗಿ ಮತ್ತೆ ಬೇರೇನೂ ಇಲ್ಲ ದೇವ. ಇದು ಈ ನನ್ನ ಸಹೋದರರ ಪ್ರಾಣ ಪದಕವನ್ನು ನಿಮ್ಮ ಕೈಯಲ್ಲಿಡುವೆನು ಪರಮಾತ್ಮ. ನನ್ನ ಸಹೋದರರ ಪ್ರಾಣ ಪದಕವನ್ನು ಕಾಪಾಡುವ ಭಾರ ನಿನ್ನದು ಪರಮಾತ್ಮ. ನೀನು ಚಿಂತಿಸಬೇಡ ಧರ್ಮಜ. ಭೀಮಸೇನ, ವಾಸುದೇವ, ಪರಮಾತ್ಮ, ಆ ಸೌರಾಷ್ಟ್ರ ಪುತ್ರಿಯಾದ ಹೇಮಾವತಿಯ ಸ್ವಯಂವರವು ಏರ್ಪಟ್ಟಿರುವುದು. ನಡೆಯಿರಿ, ಜಾಗೃತೆಯಾಗಿ ನಾವೀಗ ಅಲ್ಲಿಗೆ ಹೋಗೋಣ. ಹಾಗೇ ಆಗಲಿ ವಾಸುದೇವ. ನಡಿ. ನಾರಾಯಣ ಭವಭಯಾರಣ ಕರುಣಾವರಣ ಜಯ ಜಯ ಲೋಕವನ್ನ ನಾರಾಯಣ 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 ಪಾವನ ಚರಣ ಶೋಭಿತ ನಯನ ನಾರಾಯಣ ನಾರಾಯಣ ಪಾವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ ಕಾರಣ ನಾರಾಯಣ ನಾರಾಯಣ ದುರಿತ ನಿವಾರಣ ಸಕಲ ಕಾರಣ ಧರ್ಮಪರಾಯಣ ನಾರಾಯಣ ಧರ್ಮಪರಾಯಣ ನಾರಾಯಣ ಜಯ ಜಯ ಲೋಕವನ ನಾರಾಯಣ ಭವಭಯಾರಣ ಬಹು ಕಲ್ಯಾಣ ಜಯ ಜಯ ಲೋಕವನ ನಾರಾಯಣ ನಾರಾಯಣ ನಾರಾಯಣ. ಆ ಹೇಮಾವತಿ ಸ್ವಯಂವರಕ್ಕೆ ಪಾಂಡವರು ಮತ್ತು ಕೃಷ್ಣ ಬಲರಾಮರು ಸಿದ್ಧರಾಗಿ ಬರುವರು. ನಾನೀಗಲೇ ಮಗಧಾದೇಶಕ್ಕೆ ಒಡೆಯನಾದ ಜರಾಸಂಧ ಶಿಶುಪಾಲ ದಂತವಕ್ರರು ಬಹಳ ದುರಾಂಕಾರದಿಂದ ಮೆರೆಯುತ್ತಿರುವರು. ನಾನೀಗಲೇ ಜರಾಸಂಧನ ಬಳಿಗೆ ಹೋಗಿ ಆ ಸ್ವಯಂವರದ ವಿಚಾರವನ್ನು ತಿಳಿಸಿದರೆ ಆ ದಾನವರು ಅಲ್ಲಿಗೆ ಬಂದೇ ಬರುವರು. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಒಂದು ಉಪಾಯವನ್ನು ಹುಡುಕಿ ಜರಾಸಂಧಾತರನ್ನು ಆ ಭೀಮನಿಂದ ಗರ್ವನಾಶವಾಗುವುದನ್ನು ನನ್ನ ಕಣ್ಣಾರ ನೋಡಿ ಆನಂದ ಪಡುವೆನು. ನಾನೀಗಲೇ ಜರಾಸಂಧನ ಸ್ಥಾನಕ್ಕೆ ಹೋಗುವೆನು.